ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಅತಿ ಹೆಚ್ಚು ಲವಣ ಹೊಂದಿದ ಭಾರತದ ಸರೋವರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಜಲಗೋಳ ಎನ್ನುವಂತಹ ಚಾಪ್ಟರ್ ಇಂದ ಅತಿ ಹೆಚ್ಚು ಲವಣ ಹೊಂದಿದ ಭಾರತದ ಸರೋವರ ಯಾವುದು? ಲವಣಾಂಶ ಅಂತಂದ್ರೆ ಏನು? ಲವಣತೆ ಅಂತ ಕರಿತೀವಿ. ಅದನ್ನ ನಾವೇನಂತ ಕರಿತೀವಿ ಮಕ್ಕಳೇ? ಲವಣತೆ. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನ ಅಂಶವನ್ನ ಲವಣತೆ ಅಂತ ಕರಿತೀವಿ. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನ ಅಂಶ ಇದನ್ನೇ ನಾವು ಲವಣತೆ ಅಂತ ಕರಿತೀವಿ ಮಕ್ಕಳು. ಓಕೆನಾ? ಸೊ ಸಾಗರದ ನೀರಿನ ಸರಾಸರಿ ಲವಣತೆ ಎಷ್ಟು ಅಂತಂದ್ರೆ 35 ಸಾವಿರಕ್ಕೆ 35 ಭಾಗ ನೀರಿನಲ್ಲಿ. ಅಂದ್ರೆ 1,000 ನೀರಿನ ಕಣಗಳಿಗೆ 35 ಕಣಗಳು ಉಪ್ಪು ಇದ್ರೆ ಅದು ಸರಾಸರಿ ಒಂದು ಲವಣದ ಅಂಶ. ಸಮುದ್ರದ ಅಥವಾ ಸಾಗರದ ಸರಾಸರಿ ಲವಣತೆ ಇಷ್ಟು. ಓಕೆನಾ? ಸೊ ಇವಾಗ ಅತಿ ಹೆಚ್ಚು ಲವಣ ಹೊಂದಿದ ಭಾರತದ ಸರೋವರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಾಂಬಾರ್ ಸರೋವರ, ಆಪ್ಷನ್ ಬಿ ದಾಲ್ ಸರೋವರ, ಆಪ್ಷನ್ ಸಿ ಮೃತ ಸಮುದ್ರ ಮತ್ತು ಆಪ್ಷನ್ ಡಿ ಕೆಂಪು ಸಮುದ್ರ. ಓಕೆ, ಸೊ ಇಲ್ಲಿ ಕೆಂಪು ಸಮುದ್ರದಲ್ಲಿ 240 ಪರ್ 1000 ಪಾರ್ಟಿಕಲ್ ಲವಣತೆ ಇದೆ. ಮೃತ ಸಮುದ್ರದಲ್ಲಿ 300 ಪರ್ 1000 ಪಾರ್ಟ್ಸ್ ಪರ್ 1000 ಅಂತ ಹೇಳ್ತೀವಿ. ಓಕೆನಾ? ಅದೇ ರೀತಿ ಸಾಂಬಾರ್ ಸರೋವರದಲ್ಲಿ ಇರುವಂತಹ ಲವಣತೆ 265 ಪರ್ 1000 ppm. ಭಾರತದಲ್ಲಿ ಅತಿ ಹೆಚ್ಚು ಲವಣತೆ ಇರುವಂತಹ ಸಾಗರ ಅಥವಾ ಸರೋವರ ಯಾವುದು ಅಂತಂದ್ರೆ ಸಾಂಬಾರ್ ಸರೋವರ. ಇದರಲ್ಲಿ 265 ಪರ್ 1000 ppm ಲವಣತೆ ಇದೆ. 1,000 ಪಾರ್ಟಿಕಲ್ಸ್ಗೆ 265 ಪಾರ್ಟಿಕಲ್ ಲವಣ. ಓಕೆನಾ? ಪಾರ್ಟ್ ಲವಣ 260 ಪಾರ್ಟ್ ಲವಣ ಇದೆ. ಓಕೆನಾ ಮಕ್ಕಳೇ? ಸೊ ಇದು ಭಾರತದ ಅತಿ ಹೆಚ್ಚು ಲವಣತೆ ಹೊಂದಿರುವಂತಹ ಸರೋವರ ಸಾಂಬಾರ್ ಸರೋವರ. ಥ್ಯಾಂಕ್ ಯು.